ತನ್ನ ಉಡುಗೊರೆಯ ಮೂಲಕವೇ ಅಥವಾ ತನ್ನ ಉಡುಗೆಯ ಮೂಲಕವೇ ಟೀಕಿಸಿದವರಿಗೆ ಬಾನು ಮುಷ್ತಕ್ ಅವರು ಟಕ್ಕರನ್ನು ಕೊಟ್ಟಿರುವಂಥದ್ದು. ದಸರಾ ಹಬ್ಬದ ವಿಚಾರವಾಗಿ ಏನು ಇವರನ್ನು ಆಯ್ಕೆ ಮಾಡಲಾಗಿತ್ತು ಉದ್ಘಾಟನೆಯಾಗಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಉಡುಗೆ ತೊಡುಗೆಯ ಮೂಲಕವೇ ಉತ್ತರವನ್ನು ಕೊಟ್ಟಿದ್ದಾರೆ. ರೇಷ್ಮೆ ಸೀರೆಯನ್ನು ಉಟ್ಕೊಂಡ್ರು, ಮಲ್ಲಿಗೆ ಹೂಗಳನ್ನು ಮುಡಿದುಕೊಂಡ್ರು. ಅವರು ಈ ಒಂದು ಹಬ್ಬಕ್ಕಾಗಿ ಚಾಮುಂಡಿ ದೇವಿಗೆ ನಮಿಸಿದ್ರು, ಮಂಗಳಾರತಿಯನ್ನು ಕೂಡ ತಗೊಂಡ್ರು. ತಾಯಿ ಚಾಮುಂಡಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಹ ಮಾಡಿದರು. ನಾಡದೇವಿ ಚಾಮುಂಡಿಗೆ ಪುಷ್ಪಾರ್ಚನೆ ಕೂಡ ಮಾಡಿದರು ಬಾನು ಮುಷ್ತಕ್ ಅವರು. ಈ ಮೂಲಕ ದಸರಾ ನಾಡ ಹಬ್ಬ ಅಂತ ಸಾರಿದ್ದಾರೆ ಬಾನು ಮುಷ್ತಕ್ ಅವರು. ಎಲ್ಲರ ಹಬ್ಬ ಇದು, ದಸರಾ ಹಬ್ಬ ಎಲ್ಲರ ಹಬ್ಬ ಎಂಬ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಾನು ಮುಷ್ತಕ್ ಅವರು. ನಡೆ ನುಡಿಯ ಮೂಲಕ ಜಾತ್ಯತೀತತೆಯ ಒಂದು ಸಂದೇಶ ರವಾನೆಯಾಗಿದೆ ಈ ಒಂದು ವಿಚಾರದಲ್ಲಿ. ಅದಕ್ಕೆಲ್ಲ ಕಾರಣ ಆಗಿದ್ದು ಬಾನು ಮುಷ್ತಕ್ ಅವರು ಬಂದಂತಹ ರೀತಿ, ರೆಡಿಯಾಗಿ ಬಂದಿದ್ರು. ಯಾವ ರೀತಿಯಾಗಿ ಅಂದರೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು, ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ದೇವರ ಸನ್ನಿಧಾನಕ್ಕೆ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ತಗೊಂಡು ಪುಷ್ಪಾರ್ಚನೆಯನ್ನು ಕೂಡ ಮಾಡಿ, ಈ ಎಲ್ಲ ಒಂದು ಆಚರಣೆಗಳು ಏನಿದೆ ಇವೆಲ್ಲವನ್ನು ಮಾಡಿದಾಗ ಯಾರು ಈ ಹಿಂದೆ ಟೀಕೆ ಮಾಡಿದ್ರು, ದಸರಾ ಉದ್ಘಾಟನೆ ಬಾನು ಮುಷ್ತಕ್ ಅವರಿಂದ ಆಗಬಾರ್ದು ಅಂತ ಏನು ಮಾತುಗಳನ್ನು ಆಡಿದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮಾತಾಡಿಲ್ಲ, ಮಾಡಿ ತೋರಿಸ್ತಿದ್ದಾರೆ. ನೋಡಿ, ನಾನು ಯಾವ ರೀತಿಯಾಗಿ ಒಂದು ಉದ್ಘಾಟನೆಗೆ ಬರ್ತೀನಿ, ಅಲ್ಲಿ ಯಾವ ರೀತಿಯಾಗಿ ನಡ್ಕೊತೀನಿ. ಏನು ಈ ಹಿಂದೆ ಭಾಷಣ ಮಾಡಿದ್ದನ್ನು ಇಟ್ಕೊಂಡು ನೀವು ನನ್ನ ತಿರಸ್ಕಾರ ಮಾಡಿದ್ರಿ, ಬೇಡ ಅಂತ ಹೇಳ್ತಾ ಇದ್ರಿ, ವಿರೋಧ ಮಾಡಿದ್ರಿ. ಆದರೆ ನಾನು ಈ ಹಬ್ಬದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಆ ರೀತಿ ನಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು, ತಲೆಗೆ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು, ದೇವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರತಿಯನ್ನು ತಗೊಂಡು ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ತಗೊಂಡು ಒಂದು ಹಿಂದೂ ಸಂಪ್ರದಾಯದಲ್ಲಿ ಏನೇನಿರುತ್ತೆ ಅವೆಲ್ಲವನ್ನು ಕೂಡ ಪಾಲಿಸಿದ್ದಾರೆ. ಒಂದು ರೀತಿಯಲ್ಲಿ ದಸರಾ ಹಬ್ಬ ಇದು ನಾಡ ಹಬ್ಬ ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ತಮ್ಮ ನಡವಳಿಕೆಯ ಮೂಲಕ ಮತ್ತು ಉಡುಗೆಯ ಮೂಲಕ. ಇವೆರಡೂ ಕೂಡ ಏನು ಟೀಕೆ ಮಾಡಿದ್ರು ಜನ, ಯಾರು ಬೇಡ ಅಂತ ಹೇಳಿದ್ರು, ಅವರೆಲ್ಲರಿಗೂ ಕೂಡ ಉತ್ತರ ಕೊಟ್ಟಂಗಿದೆ. ದಸರಾ ಹಬ್ಬ ಇಂದಿನಿಂದ ಅಧಿಕೃತವಾಗಿ ಚಾಲನೆ ಆಗಿರುವಂಥದ್ದು. ಸತತ 11 ದಿನಗಳ ಕಾಲ ನಡೆಯುವಂತಹ ಈ ಒಂದು ನಾಡ ಹಬ್ಬ ದಸರಾಗೆ ಇಂದು ಚಾಲನೆ ಸಿಕ್ಕಿದೆ, ಉದ್ಘಾಟನೆಯಾಗಿದೆ ಬಾನು ಮುಷ್ತಕ್ ಅವರಿಂದ. ಅವರನ್ನು ಆಯ್ಕೆ ಮಾಡಿದರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗಿತ್ತು ಅನೇಕ ದಿನಗಳಿಂದ. ಆಯ್ಕೆ ಮಾಡಿದಾಗಲಿಂದೂ ಕೂಡ ವಿರೋಧ ಇತ್ತು, ಅವ್ರು ಬೇಡ ಅಂತ. ಆದರೆ ಎಲ್ಲ ವಿರೋಧಗಳ ನಡುವೆ, ಎಲ್ಲ ಟೀಕೆಗಳ ನಡುವೆ ಕಾಂಗ್ರೆಸ್ ಸರ್ಕಾರ ಅವರಿಂದಲೇ ಈ ಒಂದು ದಸರಾವನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು. ಯಾರು ಏನೇ ಟೀಕೆ ಮಾಡಿದ್ರೆ ನಮ್ಮ ಆಯ್ಕೆ ಸರಿ ಇದೆ ಅನ್ನೋ ಲೆಕ್ಕದಲ್ಲಿ ನಡೆದುಕೊಂಡಿರುವಂಥದ್ದು. ಮತ್ತು ಆಯ್ಕೆ ಮಾಡಿದ್ದು ಯಾವುದೇ ರೀತಿ ತಪ್ಪಲ್ಲ ಎನ್ನೋ ರೀತಿ ಬಾನು ಮುಷ್ತಕ್ ಅವರು ಕೂಡ ನಡ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.